ಸ್ಮಾರಕವಾಗಿರುವಂತಹ ಹಂಪಿಯ ಮಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಗ್ತಾ ಇದೆ. ಪುಣ್ಯ ಸ್ಥಾನಕ್ಕೆ ಬರುವಂತಹ ಜನರಿಗೆ ಸ್ನಾನ ಮಾಡೋದಕ್ಕೂ ಕೂಡ ಒಂದು ಸರಿಯಾದ ವ್ಯವಸ್ಥೆ ಇಲ್ಲ. ಸ್ನಾನ ಮಾಡಿದ ನಂತರ ಬಟ್ಟೆ ಬದಲಾಯಿಸೋದಕ್ಕೂ ಕೂಡ ಅಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ. ಸ್ನಾನಘಟ್ಟಕ್ಕಾಗಿಯೇ ಸರ್ಕಾರ ಕೋಟಿ ರೂಪಾಯಿ ವೆಚ್ಚ ಮಾಡಿದ್ರು ಕೂಡ ಯಾಕೆ ಈ ರೀತಿ ಅವ್ಯವಸ್ಥೆ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ವಿಶ್ವವಿಖ್ಯಾತ ಹಂಪಿ ವಿಶ್ವದೆಲ್ಲೆಡೆ ಖ್ಯಾತಿಯನ್ನ ಪಡೆದಿದೆ. ಆದ್ರೆ ಮೂಲ ಸೌಲಭ್ಯಗಳಲ್ಲಿ ವಿಶ್ವವಿಖ್ಯಾತ ಹಂಪಿ ಹಿನ್ನಡೆಯನ್ನ ಸಾಧಿಸಿದೆ. ಒಂದೇ ಒಂದು ಉದಾಹರಣೆ ಅಂತೇಳಿ ಹೇಳೋದಾದ್ರೆ, ನಾನಿರ್ತಕ್ಕಂಥದ್ದು ವಿರೂಪಾಕ್ಷೇಶ್ವರ ಗುಡಿಯ ಪಕ್ಕದಲ್ಲಿರ್ತಕ್ಕಂತಹ ತುಂಗಭದ್ರಾ ನದಿಯ ಸ್ನಾನಘಟ್ಟದ ಬಳಿ ಇದ್ದೇನೆ. ಗಮನಿಸಬಹುದು, ಸ್ನಾನಘಟ್ಟಗಳನ್ನ ರೆಡಿ ಮಾಡಲಿಕ್ಕೆ ಅಂತೇಳಿ ಈಗಾಗಲೇ ಕೋಟಿ ಖರ್ಚನ್ನ ಮಾಡಲಾಗಿದೆ. ಆದ್ರೂ ಕೂಡ ಕಂಪ್ಲೀಟ್ ಆಗದೆ ಇರತಕ್ಕಂಥದ್ದು ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ. ಅದರ ಜೊತೆಗೆ ಹಂಪಿಗೆ ಬರ್ತಕ್ಕಂತಹ ಭಕ್ತಾದಿಗಳು ಪುಣ್ಯ ಸ್ನಾನವನ್ನ ಮಾಡಬೇಕು ಅಂತೇಳಿ ಹೇಳೋದಾದ್ರೆ ಸರಿಯಾದಂತಹ ವ್ಯವಸ್ಥೆ ಇಲ್ಲದೆ ಇರತಕ್ಕಂಥದ್ದು ಸದ್ಯ ದೇಶ ವಿದೇಶದಲ್ಲೂ ಕೂಡ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಗಮನಿಸಬಹುದು. ಇವತ್ತು ಪುಣ್ಯ ಸ್ನಾನವನ್ನ ಮಾಡಿದಂತಹ ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ಕನಿಷ್ಠ ಬಟ್ಟೆಯನ್ನ ಬದಲಾಯಿಸಬೇಕು ಅಂದ್ರೂ ಕೂಡ ಒಂದು ಒಳ್ಳೆ ವ್ಯವಸ್ಥೆ ಇಲ್ಲದೆ ಇರತಕ್ಕಂತಹ ಪರಿಸ್ಥಿತಿಯನ್ನ ನಾವು ನೋಡ್ತೇವೆ. ಈ ಭಾಗದಿಂದ ಆ ಭಾಗದವರೆಗೂ ಕೂಡ ಎಲ್ಲೋ ಮಂಟಪಗಳಲ್ಲಿ ಅಥವಾ ಕಲ್ಲುಗಳ ನಡುವೆ, ಕಲ್ಲುಗಳ ಮಧ್ಯೆ ಇವತ್ತು ಬಟ್ಟೆಯನ್ನ ಬದಲಾಯಿಸತಕ್ಕಂಥ ಪರಿಸ್ಥಿತಿ. ಅದರ ಜೊತೆಗೆ ಮಹಿಳೆಯರು ಏನು ಸ್ನಾನಘಟ್ಟದಲ್ಲೇ ನೇರವಾಗಿ ಬಟ್ಟೆಗಳನ್ನ ಬದಲಾಯಿಸತಕ್ಕಂಥದ್ದು, ಅದು ಸೀರೆ ಮತ್ತು ಅದರ ಜೊತೆಗೆ ಬಟ್ಟೆಗಳನ್ನ ಅಡ್ಡ ಇಟ್ಟುಕೊಂಡು ಅವರ ಬಟ್ಟೆಗಳನ್ನ ಬದಲಿಸತಕ್ಕಂತಹ ಪರಿಸ್ಥಿತಿ ಇವತ್ತು ಎದುರಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಪ್ರವಾಸೋದ್ಯಮಕ್ಕೆ ಸಾವಿರಾರು ಕೋಟಿಯನ್ನ ಖರ್ಚು ಮಾಡತಕ್ಕಂಥ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಇಂತಹ ಪ್ರವಾಸಿ ತಾಣಗಳ ಮೇಲೆ ಯಾಕೆ ಕಣ್ಣು ಹಾಯಿಸಲ್ಲ, ಯಾಕೆ ಡೆವಲಪ್ಮೆಂಟ್ ಮಾಡಲ್ಲ ಅಂತಕ್ಕಂಥದ್ದು ಸದ್ಯ ಪ್ರವಾಸಿಗರ ಆಕ್ರೋಶಕ್ಕೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಯಾವ ಪ್ರಮಾಣದಲ್ಲಿ ಅಂತೇಳಿ ಹೇಳೋದಾದ್ರೆ, ಏನೋ ಓಪನ್ ಅಪ್ ಆಗಿ ಎಲ್ಲಾ ಕೂಡ ಬಟ್ಟೆಯನ್ನ ಬದಲಾವಣೆ ಮಾಡತಕ್ಕಂತಹ ಪರಿಸ್ಥಿತಿ ಇವತ್ತು ಹಂಪಿಯಲ್ಲಿದೆ. ಹೀಗಾಗಿ ಹಂಪಿಯ ಸಂಬಂಧಪಟ್ಟಂಗೆ ಅಭಿವೃದ್ಧಿ ಕುರಿತಂಗೆ ವಿಜಯನಗರ ಜಿಲ್ಲಾಡಳಿತ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಗಮನ ಹರಿಸಬೇಕಾಗಿದೆ ಅಂತಕ್ಕಂಥದ್ದು ಈ ಭಾಗದ ಜನರ ಕೂಗಾಗಿದೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಸ್ಮಾರಕವಾಗಿರುವಂತಹ ಹಂಪಿಯ ಮಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಗ್ತಾ ಇದೆ. ಪುಣ್ಯ ಸ್ಥಾನಕ್ಕೆ ಬರುವಂತಹ ಜನರಿಗೆ ಸ್ನಾನ ಮಾಡೋದಕ್ಕೂ ಕೂಡ ಒಂದು ಸರಿಯಾದ ವ್ಯವಸ್ಥೆ ಇಲ್ಲ. ಸ್ನಾನ ಮಾಡಿದ ನಂತರ ಬಟ್ಟೆ ಬದಲಾಯಿಸೋದಕ್ಕೂ ಕೂಡ ಅಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ. ಸ್ನಾನಘಟ್ಟಕ್ಕಾಗಿಯೇ ಸರ್ಕಾರ ಕೋಟಿ ರೂಪಾಯಿ ವೆಚ್ಚ ಮಾಡಿದ್ರು ಕೂಡ ಯಾಕೆ ಈ ರೀತಿ ಅವ್ಯವಸ್ಥೆ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ವಿಶ್ವವಿಖ್ಯಾತ ಹಂಪಿ ವಿಶ್ವದೆಲ್ಲೆಡೆ ಖ್ಯಾತಿಯನ್ನ ಪಡೆದಿದೆ. ಆದ್ರೆ ಮೂಲ ಸೌಲಭ್ಯಗಳಲ್ಲಿ ವಿಶ್ವವಿಖ್ಯಾತ ಹಂಪಿ ಹಿನ್ನಡೆಯನ್ನ ಸಾಧಿಸಿದೆ. ಒಂದೇ ಒಂದು ಉದಾಹರಣೆ ಅಂತೇಳಿ ಹೇಳೋದಾದ್ರೆ, ನಾನಿರ್ತಕ್ಕಂಥದ್ದು ವಿರೂಪಾಕ್ಷೇಶ್ವರ ಗುಡಿಯ ಪಕ್ಕದಲ್ಲಿರ್ತಕ್ಕಂತಹ ತುಂಗಭದ್ರಾ ನದಿಯ ಸ್ನಾನಘಟ್ಟದ ಬಳಿ ಇದ್ದೇನೆ. ಗಮನಿಸಬಹುದು, ಸ್ನಾನಘಟ್ಟಗಳನ್ನ ರೆಡಿ ಮಾಡಲಿಕ್ಕೆ ಅಂತೇಳಿ ಈಗಾಗಲೇ ಕೋಟಿ ಖರ್ಚನ್ನ ಮಾಡಲಾಗಿದೆ. ಆದ್ರೂ ಕೂಡ ಕಂಪ್ಲೀಟ್ ಆಗದೆ ಇರತಕ್ಕಂಥದ್ದು ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ. ಅದರ ಜೊತೆಗೆ ಹಂಪಿಗೆ ಬರ್ತಕ್ಕಂತಹ ಭಕ್ತಾದಿಗಳು ಪುಣ್ಯ ಸ್ನಾನವನ್ನ ಮಾಡಬೇಕು ಅಂತೇಳಿ ಹೇಳೋದಾದ್ರೆ ಸರಿಯಾದಂತಹ ವ್ಯವಸ್ಥೆ ಇಲ್ಲದೆ ಇರತಕ್ಕಂಥದ್ದು ಸದ್ಯ ದೇಶ ವಿದೇಶದಲ್ಲೂ ಕೂಡ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಗಮನಿಸಬಹುದು. ಇವತ್ತು ಪುಣ್ಯ ಸ್ನಾನವನ್ನ ಮಾಡಿದಂತಹ ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ಕನಿಷ್ಠ ಬಟ್ಟೆಯನ್ನ ಬದಲಾಯಿಸಬೇಕು ಅಂದ್ರೂ ಕೂಡ ಒಂದು ಒಳ್ಳೆ ವ್ಯವಸ್ಥೆ ಇಲ್ಲದೆ ಇರತಕ್ಕಂತಹ ಪರಿಸ್ಥಿತಿಯನ್ನ ನಾವು ನೋಡ್ತೇವೆ. ಈ ಭಾಗದಿಂದ ಆ ಭಾಗದವರೆಗೂ ಕೂಡ ಎಲ್ಲೋ ಮಂಟಪಗಳಲ್ಲಿ ಅಥವಾ ಕಲ್ಲುಗಳ ನಡುವೆ, ಕಲ್ಲುಗಳ ಮಧ್ಯೆ ಇವತ್ತು ಬಟ್ಟೆಯನ್ನ ಬದಲಾಯಿಸತಕ್ಕಂಥ ಪರಿಸ್ಥಿತಿ. ಅದರ ಜೊತೆಗೆ ಮಹಿಳೆಯರು ಏನು ಸ್ನಾನಘಟ್ಟದಲ್ಲೇ ನೇರವಾಗಿ ಬಟ್ಟೆಗಳನ್ನ ಬದಲಾಯಿಸತಕ್ಕಂಥದ್ದು, ಅದು ಸೀರೆ ಮತ್ತು ಅದರ ಜೊತೆಗೆ ಬಟ್ಟೆಗಳನ್ನ ಅಡ್ಡ ಇಟ್ಟುಕೊಂಡು ಅವರ ಬಟ್ಟೆಗಳನ್ನ ಬದಲಿಸತಕ್ಕಂತಹ ಪರಿಸ್ಥಿತಿ ಇವತ್ತು ಎದುರಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಪ್ರವಾಸೋದ್ಯಮಕ್ಕೆ ಸಾವಿರಾರು ಕೋಟಿಯನ್ನ ಖರ್ಚು ಮಾಡತಕ್ಕಂಥ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಇಂತಹ ಪ್ರವಾಸಿ ತಾಣಗಳ ಮೇಲೆ ಯಾಕೆ ಕಣ್ಣು ಹಾಯಿಸಲ್ಲ, ಯಾಕೆ ಡೆವಲಪ್ಮೆಂಟ್ ಮಾಡಲ್ಲ ಅಂತಕ್ಕಂಥದ್ದು ಸದ್ಯ ಪ್ರವಾಸಿಗರ ಆಕ್ರೋಶಕ್ಕೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಯಾವ ಪ್ರಮಾಣದಲ್ಲಿ ಅಂತೇಳಿ ಹೇಳೋದಾದ್ರೆ, ಏನೋ ಓಪನ್ ಅಪ್ ಆಗಿ ಎಲ್ಲಾ ಕೂಡ ಬಟ್ಟೆಯನ್ನ ಬದಲಾವಣೆ ಮಾಡತಕ್ಕಂತಹ ಪರಿಸ್ಥಿತಿ ಇವತ್ತು ಹಂಪಿಯಲ್ಲಿದೆ. ಹೀಗಾಗಿ
ಹಂಪಿಯ ಸಂಬಂಧಪಟ್ಟಂಗೆ ಅಭಿವೃದ್ಧಿ ಕುರಿತಂಗೆ ವಿಜಯನಗರ ಜಿಲ್ಲಾಡಳಿತ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಗಮನ ಹರಿಸಬೇಕಾಗಿದೆ ಅಂತಕ್ಕಂಥದ್ದು ಈ ಭಾಗದ ಜನರ ಕೂಗಾಗಿದೆ. ಕೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಸ್ಮಾರಕವಾಗಿರುವಂತಹ ಹಂಪಿಯ ಮಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಗ್ತಾ ಇದೆ. ಪುಣ್ಯ ಸ್ಥಾನಕ್ಕೆ ಬರುವಂತಹ ಜನರಿಗೆ ಸ್ನಾನ ಮಾಡೋದಕ್ಕೂ ಕೂಡ ಒಂದು ಸರಿಯಾದ ವ್ಯವಸ್ಥೆ ಇಲ್ಲ. ಸ್ನಾನ ಮಾಡಿದ ನಂತರ ಬಟ್ಟೆ ಬದಲಾಯಿಸೋದಕ್ಕೂ ಕೂಡ ಅಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ. ಸ್ನಾನಘಟ್ಟಕ್ಕಾಗಿಯೇ ಸರ್ಕಾರ ಕೋಟಿ ರೂಪಾಯಿ ವೆಚ್ಚ ಮಾಡಿದ್ರು ಕೂಡ ಯಾಕೆ ಈ ರೀತಿ ಅವ್ಯವಸ್ಥೆ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ವಿಶ್ವವಿಖ್ಯಾತ ಹಂಪಿ ವಿಶ್ವದೆಲ್ಲೆಡೆ ಖ್ಯಾತಿಯನ್ನ ಪಡೆದಿದೆ. ಆದ್ರೆ ಮೂಲ ಸೌಲಭ್ಯಗಳಲ್ಲಿ ವಿಶ್ವವಿಖ್ಯಾತ ಹಂಪಿ ಹಿನ್ನಡೆಯನ್ನ ಸಾಧಿಸಿದೆ. ಒಂದೇ ಒಂದು ಉದಾಹರಣೆ ಅಂತೇಳಿ ಹೇಳೋದಾದ್ರೆ, ನಾನಿರ್ತಕ್ಕಂಥದ್ದು ವಿರೂಪಾಕ್ಷೇಶ್ವರ ಗುಡಿಯ ಪಕ್ಕದಲ್ಲಿರ್ತಕ್ಕಂತಹ ತುಂಗಭದ್ರಾ ನದಿಯ ಸ್ನಾನಘಟ್ಟದ ಬಳಿ ಇದ್ದೇನೆ. ಗಮನಿಸಬಹುದು, ಸ್ನಾನಘಟ್ಟಗಳನ್ನ ರೆಡಿ ಮಾಡಲಿಕ್ಕೆ ಅಂತೇಳಿ ಈಗಾಗಲೇ ಕೋಟಿ ಖರ್ಚನ್ನ ಮಾಡಲಾಗಿದೆ. ಆದ್ರೂ ಕೂಡ ಕಂಪ್ಲೀಟ್ ಆಗದೆ ಇರತಕ್ಕಂಥದ್ದು ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ. ಅದರ ಜೊತೆಗೆ ಹಂಪಿಗೆ ಬರ್ತಕ್ಕಂತಹ ಭಕ್ತಾದಿಗಳು ಪುಣ್ಯ ಸ್ನಾನವನ್ನ ಮಾಡಬೇಕು ಅಂತೇಳಿ ಹೇಳೋದಾದ್ರೆ ಸರಿಯಾದಂತಹ ವ್ಯವಸ್ಥೆ ಇಲ್ಲದೆ ಇರತಕ್ಕಂಥದ್ದು ಸದ್ಯ ದೇಶ ವಿದೇಶದಲ್ಲೂ ಕೂಡ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಗಮನಿಸಬಹುದು. ಇವತ್ತು ಪುಣ್ಯ ಸ್ನಾನವನ್ನ ಮಾಡಿದಂತಹ ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ಕನಿಷ್ಠ ಬಟ್ಟೆಯನ್ನ ಬದಲಾಯಿಸಬೇಕು ಅಂದ್ರೂ ಕೂಡ ಒಂದು ಒಳ್ಳೆ ವ್ಯವಸ್ಥೆ ಇಲ್ಲದೆ ಇರತಕ್ಕಂತಹ ಪರಿಸ್ಥಿತಿಯನ್ನ ನಾವು ನೋಡ್ತೇವೆ. ಈ ಭಾಗದಿಂದ ಆ ಭಾಗದವರೆಗೂ ಕೂಡ ಎಲ್ಲೋ ಮಂಟಪಗಳಲ್ಲಿ ಅಥವಾ ಕಲ್ಲುಗಳ ನಡುವೆ, ಕಲ್ಲುಗಳ ಮಧ್ಯೆ ಇವತ್ತು ಬಟ್ಟೆಯನ್ನ ಬದಲಾಯಿಸತಕ್ಕಂಥ ಪರಿಸ್ಥಿತಿ. ಅದರ ಜೊತೆಗೆ ಮಹಿಳೆಯರು ಏನು ಸ್ನಾನಘಟ್ಟದಲ್ಲೇ ನೇರವಾಗಿ ಬಟ್ಟೆಗಳನ್ನ ಬದಲಾಯಿಸತಕ್ಕಂಥದ್ದು, ಅದು ಸೀರೆ ಮತ್ತು ಅದರ ಜೊತೆಗೆ ಬಟ್ಟೆಗಳನ್ನ ಅಡ್ಡ ಇಟ್ಟುಕೊಂಡು ಅವರ ಬಟ್ಟೆಗಳನ್ನ ಬದಲಿಸತಕ್ಕಂತಹ ಪರಿಸ್ಥಿತಿ ಇವತ್ತು ಎದುರಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಪ್ರವಾಸೋದ್ಯಮಕ್ಕೆ ಸಾವಿರಾರು ಕೋಟಿಯನ್ನ ಖರ್ಚು ಮಾಡತಕ್ಕಂಥ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಇಂತಹ ಪ್ರವಾಸಿ ತಾಣಗಳ ಮೇಲೆ ಯಾಕೆ ಕಣ್ಣು ಹಾಯಿಸಲ್ಲ, ಯಾಕೆ ಡೆವಲಪ್ಮೆಂಟ್ ಮಾಡಲ್ಲ ಅಂತಕ್ಕಂಥದ್ದು ಸದ್ಯ ಪ್ರವಾಸಿಗರ ಆಕ್ರೋಶಕ್ಕೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಯಾವ ಪ್ರಮಾಣದಲ್ಲಿ ಅಂತೇಳಿ ಹೇಳೋದಾದ್ರೆ, ಏನೋ ಓಪನ್ ಅಪ್ ಆಗಿ ಎಲ್ಲಾ ಕೂಡ ಬಟ್ಟೆಯನ್ನ ಬದಲಾವಣೆ ಮಾಡತಕ್ಕಂತಹ ಪರಿಸ್ಥಿತಿ ಇವತ್ತು ಹಂಪಿಯಲ್ಲಿದೆ. ಹೀಗಾಗಿ ಹಂಪಿಯ ಸಂಬಂಧಪಟ್ಟಂಗೆ ಅಭಿವೃದ್ಧಿ ಕುರಿತಂಗೆ ವಿಜಯನಗರ ಜಿಲ್ಲಾಡಳಿತ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಗಮನ ಹರಿಸಬೇಕಾಗಿದೆ ಅಂತಕ್ಕಂಥದ್ದು ಈ ಭಾಗದ ಜನರ ಕೂಗಾಗಿದೆ. ಕೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಸ್ಮಾರಕವಾಗಿರುವಂತಹ ಹಂಪಿಯ ಮಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಗ್ತಾ ಇದೆ. ಪುಣ್ಯ ಸ್ಥಾನಕ್ಕೆ ಬರುವಂತಹ ಜನರಿಗೆ ಸ್ನಾನ ಮಾಡೋದಕ್ಕೂ ಕೂಡ ಒಂದು ಸರಿಯಾದ ವ್ಯವಸ್ಥೆ ಇಲ್ಲ. ಸ್ನಾನ ಮಾಡಿದ ನಂತರ ಬಟ್ಟೆ ಬದಲಾಯಿಸೋದಕ್ಕೂ ಕೂಡ ಅಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ. ಸ್ನಾನಘಟ್ಟಕ್ಕಾಗಿಯೇ ಸರ್ಕಾರ ಕೋಟಿ ರೂಪಾಯಿ ವೆಚ್ಚ ಮಾಡಿದ್ರು ಕೂಡ ಯಾಕೆ ಈ ರೀತಿ ಅವ್ಯವಸ್ಥೆ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ವಿಶ್ವವಿಖ್ಯಾತ ಹಂಪಿ ವಿಶ್ವದೆಲ್ಲೆಡೆ ಖ್ಯಾತಿಯನ್ನ ಪಡೆದಿದೆ. ಆದ್ರೆ ಮೂಲ ಸೌಲಭ್ಯಗಳಲ್ಲಿ ವಿಶ್ವವಿಖ್ಯಾತ ಹಂಪಿ ಹಿನ್ನಡೆಯನ್ನ ಸಾಧಿಸಿದೆ. ಒಂದೇ ಒಂದು ಉದಾಹರಣೆ ಅಂತೇಳಿ ಹೇಳೋದಾದ್ರೆ, ನಾನಿರ್ತಕ್ಕಂಥದ್ದು ವಿರೂಪಾಕ್ಷೇಶ್ವರ ಗುಡಿಯ ಪಕ್ಕದಲ್ಲಿರ್ತಕ್ಕಂತಹ ತುಂಗಭದ್ರಾ ನದಿಯ ಸ್ನಾನಘಟ್ಟದ ಬಳಿ ಇದ್ದೇನೆ. ಗಮನಿಸಬಹುದು, ಸ್ನಾನಘಟ್ಟಗಳನ್ನ ರೆಡಿ ಮಾಡಲಿಕ್ಕೆ ಅಂತೇಳಿ ಈಗಾಗಲೇ ಕೋಟಿ ಖರ್ಚನ್ನ ಮಾಡಲಾಗಿದೆ. ಆದ್ರೂ ಕೂಡ ಕಂಪ್ಲೀಟ್ ಆಗದೆ ಇರತಕ್ಕಂಥದ್ದು ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ. ಅದರ ಜೊತೆಗೆ ಹಂಪಿಗೆ ಬರ್ತಕ್ಕಂತಹ ಭಕ್ತಾದಿಗಳು ಪುಣ್ಯ ಸ್ನಾನವನ್ನ ಮಾಡಬೇಕು ಅಂತೇಳಿ ಹೇಳೋದಾದ್ರೆ ಸರಿಯಾದಂತಹ ವ್ಯವಸ್ಥೆ ಇಲ್ಲದೆ ಇರತಕ್ಕಂಥದ್ದು ಸದ್ಯ ದೇಶ ವಿದೇಶದಲ್ಲೂ ಕೂಡ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಗಮನಿಸಬಹುದು. ಇವತ್ತು ಪುಣ್ಯ ಸ್ನಾನವನ್ನ ಮಾಡಿದಂತಹ ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ಕನಿಷ್ಠ ಬಟ್ಟೆಯನ್ನ ಬದಲಾಯಿಸಬೇಕು ಅಂದ್ರೂ ಕೂಡ ಒಂದು ಒಳ್ಳೆ ವ್ಯವಸ್ಥೆ ಇಲ್ಲದೆ ಇರತಕ್ಕಂತಹ ಪರಿಸ್ಥಿತಿಯನ್ನ ನಾವು ನೋಡ್ತೇವೆ. ಈ ಭಾಗದಿಂದ ಆ ಭಾಗದವರೆಗೂ ಕೂಡ ಎಲ್ಲೋ ಮಂಟಪಗಳಲ್ಲಿ ಅಥವಾ ಕಲ್ಲುಗಳ ನಡುವೆ, ಕಲ್ಲುಗಳ ಮಧ್ಯೆ ಇವತ್ತು ಬಟ್ಟೆಯನ್ನ ಬದಲಾಯಿಸತಕ್ಕಂಥ ಪರಿಸ್ಥಿತಿ. ಅದರ ಜೊತೆಗೆ ಮಹಿಳೆಯರು ಏನು ಸ್ನಾನಘಟ್ಟದಲ್ಲೇ ನೇರವಾಗಿ ಬಟ್ಟೆಗಳನ್ನ ಬದಲಾಯಿಸತಕ್ಕಂಥದ್ದು, ಅದು ಸೀರೆ ಮತ್ತು ಅದರ ಜೊತೆಗೆ ಬಟ್ಟೆಗಳನ್ನ ಅಡ್ಡ ಇಟ್ಟುಕೊಂಡು ಅವರ ಬಟ್ಟೆಗಳನ್ನ ಬದಲಿಸತಕ್ಕಂತಹ ಪರಿಸ್ಥಿತಿ ಇವತ್ತು ಎದುರಾಗಿರ್ತಕ್ಕಂಥದ್ದು.
ಈ ನಿಟ್ಟಿನಲ್ಲಿ ಪ್ರವಾಸೋದ್ಯಮಕ್ಕೆ ಸಾವಿರಾರು ಕೋಟಿಯನ್ನ ಖರ್ಚು ಮಾಡತಕ್ಕಂಥ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಇಂತಹ ಪ್ರವಾಸಿ ತಾಣಗಳ ಮೇಲೆ ಯಾಕೆ ಕಣ್ಣು ಹಾಯಿಸಲ್ಲ, ಯಾಕೆ ಡೆವಲಪ್ಮೆಂಟ್ ಮಾಡಲ್ಲ ಅಂತಕ್ಕಂಥದ್ದು ಸದ್ಯ ಪ್ರವಾಸಿಗರ ಆಕ್ರೋಶಕ್ಕೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಯಾವ ಪ್ರಮಾಣದಲ್ಲಿ ಅಂತೇಳಿ ಹೇಳೋದಾದ್ರೆ ಏನೋ ಓಪನ್ ಅಪ್ ಆಗಿ ಎಲ್ಲಾ ಕೂಡ ಬಟ್ಟೆಯನ್ನ ಬದಲಾವಣೆ ಮಾಡತಕ್ಕಂತಹ ಪರಿಸ್ಥಿತಿ ಇವತ್ತು ಹಂಪಿಯಲ್ಲಿದೆ. ಹೀಗಾಗಿ ಹಂಪಿಯ ಸಂಬಂಧಪಟ್ಟಂಗೆ ಅಭಿವೃದ್ಧಿ ಕುರಿತಂಗೆ ವಿಜಯನಗರ ಜಿಲ್ಲಾಡಳಿತ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಗಮನ ಹರಿಸಬೇಕಾಗಿದೆ ಅಂತಕ್ಕಂಥದ್ದು ಈ ಭಾಗದ ಜನರ ಕೂಗಾಗಿದೆ. ಕೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.